ಸನ್ಯಾಸಿ ಮತ್ತು ಸರ್ವದೀಕ್ಷೆ. ಹುಡುಗರು ದನ ಮೇಯಿಸುತ್ತಿದ್ದ ಒಂದು ಹಕ್ಕಲಿನಲ್ಲಿ ಒಂದು ವಿಷಸರ್ಪವಿತ್ತು. ಅದರ ಹೆದರಿಕೆಯಿಂದ ಅಲ್ಲಿ ತಿರುಗಾಡುವವರೆಲ್ಲ ಕೈಯಲ್ಲಿ ಜೀವ ಹಿಡಿದುಕೊಂಡೇ ತಿರುಗಾಡಬೇಕಿತ್ತು. ಒಂದು ದಿನ ಒಬ್ಬ ಸನ್ಯಾಸಿ ಆ ದಾರಿಯಲ್ಲಿ ಹೋಗುತ್ತಿದ್ದ. ದನ ಕಾಯುವ ಹುಡುಗರು ಅವನೆಡೆ ಹೋಗಿ, ಸ್ವಾಮಿ, ಅಲ್ಲಿ ಹೋಗಬೇಡಿ, ಅಲ್ಲೊಂದು ಕೆಟ್ಟ ಸರ್ಪವಿದೆ ಎಂದರು. ಅವನು ಮುಗುಳ್ನಗುತ್ತಾ, ಚಿಂತೆಯಿಲ್ಲ ಮಕ್ಕಳಿರ, ನನಗೆ ಮಂತ್ರಬಲವಿದೆ ಎಂದು ಮುಂದುವರೆದು ಹೋದ. ಅಷ್ಟರಲ್ಲಿ ಆ ಹಾವು ಹೆಡೆ ಎತ್ತಿ ಸನ್ಯಾಸಿಯ ಕಡೆ ನುಗ್ಗಿ ಬಂತು. ಹತ್ತಿರ ಬಂದೊಡನೆ ಸನ್ಯಾಸಿ ಹಾಕಿದ ಮಂತ್ರಕ್ಕೆ ಅಧೀನವಾಗಿ ಸೋತು ಅವನ ಪಾದಕ್ಕೆರಗಿತು. ಸನ್ಯಾಸಿ ಆಶೀರ್ವದಿಸಿ ಹೇಳಿದ, ನೀನು ಸುಮ್ಮನೆ ಏಕೆ ಎಲ್ಲರಿಗೂ ಹಿಂಸೆ ಕೊಡುತ್ತಿದ್ದೀಯ? ನಿನಗೆ ಮಂತ್ರೋಪದೇಶ ಕೊಡುತ್ತೇನೆ, ಅದನ್ನು ಜಪಿಸುತ್ತಿರು. ನಿನ್ನಲ್ಲಿ ಭಗವತ್ ಭಕ್ತಿ ಉಂಟಾಗುತ್ತದೆ. ಕೊನೆಯಲ್ಲಿ ನಿನಗೆ ಸಾಕ್ಷಾತ್ಕಾರವೂ ಆಗಿ ನಿನ್ನ ಹಿಂಸಾಗುಣ ಬಿಟ್ಟು ಹೋಗುತ್ತದೆ. ಹೀಗೆಂದು ಮಂತ್ರೋಪದೇಶ ಮಾಡಿದನು. ಈ ಮಂತ್ರ ಜಪ ಮಾಡುತ್ತಿರು, ಯಾರಿಗೂ ಹಿಂಸೆ ಕೊಡಬೇಡ, ನಾನು ಮತ್ತೊಮ್ಮೆ ನಿನ್ನನ್ನು ಬಂದು ನೋಡುತ್ತೇನೆ ಎಂದು ಹೇಳಿ ಸನ್ಯಾಸಿ ಹೊರಟು ಹೋದನು. ಹಾವು ಹಿಂಸಾವೃತ್ತವನ್ನು ಕೈಗೊಂಡ ಮೇಲೆ ಯಾರನ್ನೂ ಕಚ್ಚುತ್ತಿರಲಿಲ್ಲ, ಅಟ್ಟುತ್ತಿರಲಿಲ್ಲ. ಇದನ್ನು ಗಮನಿಸಿ ದನ ಕಾಯುವ ಹುಡುಗರು ಮೊದಲು ಅದರ ಕಡೆಗೆ ದೂರದಿಂದ ಕಲ್ಲೆಸೆದರು. ಅದು ಏನೂ ಮಾಡದೆ ಒಂದು ಎರೆ ಹುಳುವಿನಂತೆ ಸಾಧು ಪ್ರಾಣಿಯಾಗಿದ್ದುದನ್ನು ಕಂಡು ಅದರ ಬಾಲವನ್ನು ಹಿಡಿದು ಗಿರ್ರನೆ ತಿರುಗಿಸಿ ನೆಲಕ್ಕಪ್ಪಳಿಸಿಯೂ ಬಿಟ್ಟರು. ಹಾವು ರಕ್ತ ಕಾರಿಕೊಂಡು ನಿಷ್ಕ್ರಿಯವಾಗಿ ಬಿದ್ದಿತು. ಸತ್ತು ಹೋಯಿತೆಂದು ತಿಳಿದು ಹುಡುಗರು ಹೊರಟು ಹೋದರು. ರಾತ್ರಿ ಬಹಳ ಹೊತ್ತಾದ ಮೇಲೆ ತಂಗಾಳಿ ಬೀಸಿ ಅದಕ್ಕೆ ಪ್ರಜ್ಞೆ ಮರಳಿತು. ಮೈ ಎಲುಬುಗಳೆಲ್ಲ ನುಗ್ಗಾಗಿತ್ತು. ಹೇಗೋ ಕಷ್ಟದಿಂದ ಹೊರಳಿಕೊಂಡು ಹೋಗಿ ತನ್ನ ಹುತ್ತ ಹೊಕ್ಕಿತು. ಆಘಾತದ ಪರಿಣಾಮವಾಗಿ ಅದು ಚರ್ಮ ಹೊದೆದ ಎಲುಬುಗೂಡಾಗಿತ್ತು. ರಾತ್ರಿ ಕಾಲದಲ್ಲಿ ಮಾತ್ರ ಹೊರಗೆ ಬಂದು ಸೊಪ್ಪು, ಸದೆ, ಹಣ್ಣು, ಹಂಪಲು ತಿಂದು ಜೀವಿಸುತ್ತಿತ್ತು. 1 ವರ್ಷದ ಮೇಲೆ ಸನ್ಯಾಸಿ ಮತ್ತೆ ಆ ದಾರಿಯಲ್ಲಿ ಬರುತ್ತಾ ಹಾವು ಏನಾಯಿತೆಂದು ದನಗಾಹಿಗಳನ್ನು ಕೇಳಿದನು. ಅದು ಎಂದೋ ಸತ್ತು ಹೋಯಿತು ಎಂದರು. ನಾನು ಕೊಟ್ಟ ದೀಕ್ಷೆ ಫಲವಾಗಿ ಮಂತ್ರ ಸಿದ್ಧಿಯಾಗುವವರೆಗೂ ಹಾವಿಗೆ ಸಾವಿಲ್ಲವೆಂದು ಅವನಿಗೆ ಗೊತ್ತು. ಹಕ್ಕಲಲ್ಲಿನ ಹಾವಿರುತ್ತಿದ್ದ ಜಾಗಕ್ಕೆ ಹೋಗಿ ಕೂಗಿ ಕರೆದನು. ಗುರುವಾಣಿಯನ್ನು ಆಲಿಸಿ ಹಾವು ಹೊರಕ್ಕೆ ಬಂದು ಪಾದಕ್ಕೆ ಭಕ್ತಿಯಿಂದ ನಮಸ್ಕರಿಸಿತು. ಗುರು, ಕ್ಷೇಮವಾಗಿದ್ದೀಯಾ? ಯಾಕೆ ಬಹಳ ಬಡವಾಗಿದ್ದೀಯಲ್ಲ ಎಂದು ಕೇಳಿದನು. ಯಾರಿಗೂ ಹಿಂಸೆ ಮಾಡಬಾರದೆಂದು ಅಪ್ಪಣೆ ಕೊಡಿಸಿದ್ದೀರಿ, ಆದ್ದರಿಂದ ಸೊಪ್ಪು ಸದೆ ತಿನ್ನುತ್ತಾ ಜೀವಿಸುತ್ತಿದ್ದೇನೆ. ಕೊಂಚ ತೆಳುವಾಗಿರಬಹುದು. ಹಾವಿಗೆ ಆಗಲೇ ಸತ್ವಗುಣ ವೃದ್ಧಿಯಾಗಿದ್ದುದರಿಂದ ಅದು ಯಾರ ಮೇಲೆಯೂ ಕೋಪಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹುಡುಗರು ಮಾಡಿದ್ದೆಲ್ಲ ಮರೆತೇ ಹೋಗಿತ್ತು. ಸನ್ಯಾಸಿಯು ಕೇಳುತ್ತಾನೆ, ಬರಿಯ ಆಹಾರ ಬದಲಾವಣೆಯಿಂದಲೇ ಹೀಗೆ ಎಲುಬು ಬಕ್ಕಳ ಆಗಲು ಸಾಧ್ಯವಿಲ್ಲ, ಇನ್ನೇನೋ ನಡೆದಿರಬೇಕು. ಹಾವಿಗೆ ನೆನಪಾಗಿ ಹೇಳಿತು, ಹೌದು ಸ್ವಾಮಿ, ಮರೆತಿದ್ದೆ. ಆ ದನ ಕಾಯುವ ಹುಡುಗರು ಒಂದು ದಿನ ನನ್ನನ್ನು ಬಾಲ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಬಿಟ್ಟರು. ಪಾಪ, ನನ್ನಲ್ಲಾದ ಪರಿವರ್ತನೆ ಅವರಿಗೆ ಹೇಗೆ ಗೊತ್ತಾಗಬೇಕು? ಸನ್ಯಾಸಿ ಹೇಳಿದ, ಅಯ್ಯೋ ಪೆಚ್ಚೆ, ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕೆ ಗೊತ್ತಾಗಲಿಲ್ಲವೇ? ಕಚ್ಚಿ ಕೊಲ್ಲಬೇಡ ಎಂದರೆ ಬುಸ್ ಎಂದು ಹೆದರಿಸಬೇಡ ಎಂದೆನೆ. ಹೆಡೆ ಎತ್ತಿ ಬುಸ್ ಎಂದಿದ್ದರೆ ಹುಡುಗರು ನಿನ್ನ ಗೋಜಿಗೆ ಬರುತ್ತಿರಲಿಲ್ಲ. ಹೀಗೆ ಬುದ್ಧಿವಾದವನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು.